ಸ್ವಲ್ಪ ಹೊತ್ತರಲ್ಲಿ ನಮಗೆ ಚೂರು ಮಿಸ್ ಆಗೋಯ್ತು, ಯಾಮರ್ಬಿಟ್ವಿ. ಹಾಯ್ ವೀಕ್ಷಕರೇ, ಎಂದಿನಂತೆ ನಾನು ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತಾಯಿದ್ದೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಇವತ್ತು ಶ್ರೀ ಅದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಶೇಷ ಜಾತ್ರಾ ರಹಸ್ಯದ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಜನ ಜಾತ್ರೆಯಲ್ಲಿ ಆ ತೇರನ್ನು ನೋಡಿರ್ತಾರೆ, ಅದರ ಮಾರನೇ ದಿನ ನಡೆಯುವಂತಹ ವಿಶೇಷ ದೇವರ ಸೇವೆಯನ್ನು, ಹರಿಸೇವೆಯನ್ನು ನೋಡಿರ್ತಾರೆ. ಆದರೆ ಸ್ವಾಮಿ ಇದಕ್ಕೆ ಮುಂಚೆ ರಾತ್ರಿ 3 ಗಂಟೆಗೆ ಬೆಟ್ಟಕ್ಕೆ ಹೋಗಿ ಬರ್ತಾರೆ. ಆವಾಗ ಬೆಟ್ಟದಲ್ಲಿ ಒಂದು ವಿಶೇಷವಾಗಿರುವಂಥ ಒಡವೆ ಹಾಕ್ತಾರೆ. ಅದನ್ನು ನೋಡೋದು ಚೆಂದ. ಇವತ್ತಿನ ಸಂಚಿಕೆಯಲ್ಲಿ ಅದನ್ನು ನೋಡೋಣ. ಎಂದಿನಂತೆ ಈ ಕ್ಷೇತ್ರದ ಬಗ್ಗೆ ನೀವೆಲ್ಲ ತಿಳ್ಕೊಂಡಿರ್ತೀರ. ತಿಳ್ಕೊಂಡಿಲ್ಲ ಅಂದರೆ ಇನ್ನೊಂದು ಸತಿ ಹೇಳ್ತೀನಿ ಕೇಳಿ. ಇದು ತುಂಬ ಹಳೆಯ ಪುರಾತನ ಕಾಲದ ದೇವಸ್ಥಾನ. ರಾಮಾಯಣದಲ್ಲಿ ಇಂದ್ರಜಿತ್ ಪಾತ್ರವನ್ನು ನೀವೆಲ್ಲ ತಿಳ್ಕೊಂಡಿರ್ತೀರ. ಆ ಇಂದ್ರಜಿತ್ತೇ ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರಿಗೆ ಬಂಟನಾಗಿದ್ದಾರೆ ವೀಕ್ಷಕರೇ. ಸಿಹಿ ಎಲ್ಲ ಆಂಜನೇಯ ಸ್ವಾಮಿಗೆ, ಆದರೆ ಇಲ್ಲಿ ಖಾರ ನೈವೇದ್ಯ ಎಲ್ಲ ಈ ಇಂದ್ರಜಿತ್ ಅನ್ನುವಂತಹ ವಿಶೇಷವಂತ ಸ್ವಾಮಿಯವರಿಗೆ. ಅವರು ಬೆಳಿಗ್ಗೆ ದೊಡ್ಡ ರಥ ಆದ ತಕ್ಷಣ ರಾತ್ರಿ ಒಂದು 3 ಗಂಟೆ 4 ಗಂಟೆಗೆ ಸ್ವಾಮಿಯವರು ಬೆಟ್ಟಕ್ಕೆ ಹೋಗ್ತಾರೆ. ಸ್ನೇಹಿತರೆ, ಬೆಟ್ಟಕ್ಕೆ ಹೋಗಿ ಬಂದಿದ ತಕ್ಷಣ ಚಿಕ್ಕ ತೇರ ಅಂತ ಇಂದ್ರಜಿತ್ ಅವ್ರನ್ನ ವಾಹನವಾಗಿ ಕೂರಿಸಿ ಸ್ವಾಮಿಯವರ ರಥವನ್ನು ಎಳಿತಾರೆ. ಅದು ನೋಡೋಕ್ಕೆ ಅದ್ಭುತವಾಗಿರುತ್ತೆ. ನೀವು ಜಾತ್ರೆಯಲ್ಲಿ ಏನು ಜನ ನೋಡ್ತೀರೋ ಅದೇ ಥರ ಜನ ಸಾಯಂಕಾಲ ಇರ್ತಾರೆ. ಕರಿಯಮ್ಮ ದೇವಸ್ಥಾನದ ಒಂದು ರೌಂಡ್ ಸುತ್ತಕೊಂಡು ಅಲ್ಲಿ ಸ್ವಾಮಿಯವರು ಬರ್ತಾರೆ. ಈಗ ನಾವು ಅದನ್ನೇ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡ್ಕೊಂಡು ಬರೋಣ ಪೂಜೆಯನ್ನು. ಹಾಯ್ ಹಲೋ ವೀಕ್ಷಕರೇ, ಸ್ವಲ್ಪ ಹೊತ್ತರಲ್ಲಿ ನಮಗೆ ಚೂರು ಮಿಸ್ ಆಗೋಯ್ತು, ಯಾಮರ್ಬಿಟ್ವಿ. ಇವಾಗ ಸ್ವಾಮಿಯವರು ಬೆಟ್ಟಕ್ಕೆ ಹೋಗ್ತಿದ್ದಾರೆ. ಬನ್ನಿ ದೇವ್ರನ್ನ ತೋರಿಸ್ಕೊಬರ್ತೀನಿ ನೋಡಿ. ಸ್ನೇಹಿತರೆ, ಇಲ್ಲೇನು ನೋಡ್ತಿದ್ರೆ ಇದು ಸ್ವಾಮಿಯವರ ಪಾದ. ಒಂದು ಪಾದ ಇಲ್ಲಿಕ್ಕಿ ಇನ್ನೊಂದು ಪಾದ ಬೆಟ್ಟದ ಮೇಲೆ ಇಕ್ಕಿದ್ದಾರೆ ಅನ್ನೋದು ಒಂದು ಐತಿಹ್ಯ. ನೋಡಿ, ಈಗ ನಾವು ಹೋಗ್ತಾ ಇದ್ದೀವಿ. ಯೂಶ್ವಲಿ 3 ಗಂಟೆ 2:30-3 ಗಂಟೆ ಅಷ್ಟರಲ್ಲಿ ದೇವರು ಬೆಟ್ಟ ಹತ್ತದೆ ವೀಕ್ಷಕರೇ. ನಾವೇನು ಮಾಡಿದ್ದು, ಸ್ವಲ್ಪ ರೆಸ್ಟ್ ಮಾಡೋಣ ದೇವರು ಹೋಗೋಷ್ಟರಲ್ಲಿ ಅಂತ ಸ್ವಲ್ಪ ನಿದ್ದೆಗೆ ಜಾರಿಬಿಟ್ಟಿದ್ದು. ಒಂದು 2:30 ಅಷ್ಟರಲ್ಲಿ ದೇವರು ಹಿಂಗೆ ಪಾಸ್ ಆಯಿತು. ನಮ್ಮ ಹೋಗೋಷ್ಟರಲ್ಲಿ ಅದು ಸ್ಪೀಡ್ಗೆ ನಾವು ಮ್ಯಾಚ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಅದು ಅಷ್ಟು ಸ್ಪೀಡಾಗಿ ಹೋಗುತ್ತೆ ಬೆಟ್ಟಕ್ಕೆ. ನಾರ್ಮಲ್ ಮನುಷ್ಯರು ನಾವು ಹತ್ತಬೇಕು ಅಂದರೆ ತುಂಬ ಟೈಮ್ ತೊಗೊತೀವಿ. ಆದರೆ ಭಗವಂತ ವಿತಿನ್ ನಿಮಿಷದ ಲೆಕ್ಕದಲ್ಲೇ ಹತ್ತಿಬಿಡ್ತಾನೆ. ಅಷ್ಟು ಶಕ್ತಿಶಾಲಿಯಾಗಿರುವಂತಹ ಜೀವಂತ ಭಗವಂತ ಇಲ್ಲಿ ನಾವು ನೋಡ್ಬೋದು ವೀಕ್ಷಕರೇ. ನೋಡಿ, ಇಲ್ಲಿ ನೋಡ್ತಿದ್ರಲ್ಲ, ಬೆಟ್ಟ ತುಂಬ ಲೈಟ್ಗಳನ್ನ ಅಳವಡಿಸಿದ್ದಾರೆ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ದೇವ್ರು ಬಂದುಬಿಟ್ಟಿತ್ತು. ನಾವು ಹಿಂದೆನೇ ಹೊರಟು, ಆದರೆ ಅದು ಇನ್ನೂ ಸ್ಪೀಡಲ್ಲಿ ದೇವಸ್ಥಾನದ ಮೇಲ್ಗಡೆಗೆ ಬಂದುಬಿಟ್ಟಿತ್ತು. ಇಲ್ಲಿ ನೋಡ್ತಿದ್ದಲ್ಲ ವೀಕ್ಷಕರೇ, ಇದು ವರ್ಷದಲ್ಲಿ 3 ಸತಿ ಆ ಸ್ವಾಮಿಯವ್ರಿಗೆ ಬೆಳ್ಳಿ ಕವಚ ಹಾಕ್ತಾರೆ. ಅಂದರೆ ಕಂಬದಲ್ಲಿರುವಂಥ ಆಂಜನೇಯ ಸ್ವಾಮಿಯವ್ರಿಗೆ ಒಡವೆಗಳ್ನ ಹಾಕ್ತಾರೆ. ಒಂದು ಹನುಮ ಜಯಂತಿ ದಿನ, 2 ಕಡೆ ಶ್ರಾವಣ ಶನಿವಾರದ ದಿನ, 3ನೇದು ಜಾತ್ರೆ ಕಳೆದು ಆ ನೈಟು ಬ್ರಾಹ್ಮಿ ಮುಹೂರ್ತದಲ್ಲಿ ಆ ದೇವರಿಗೆ ಒಡವೆ ಹಾಕ್ತಾರೆ. ಒಡವೆ ನಿಮಗೆ ನೋಡೋಕ್ಕೆ ನಿಮಗೇನಿಲ್ಲ ಅಂದರೆ ಒಂದು 20 ನಿಮಿಷ ಸಿಗುತ್ತೆ ಅಷ್ಟೇ. ಆ ಸ್ವಾಮಿಯವ್ರ ಮೇಲೆ ನಿಮಗೆ ಆ ಒಡವೆ ದರ್ಶನ ಮಾಡೋದಕ್ಕೆ ತಿರ್ಗಾ ತೆಗೆದ್ಬಿಟ್ಟು ಸ್ವಾಮಿಯವ್ರಿಗೆ ಒಂದು ಪೂಜೆ ಅಲ್ಲೇ ಸಲ್ಲಿಸ್ಬಿಟ್ಟು ಅಲ್ಲಿಂದ ಒಡವೆಗಳ್ನ ತಗೊಂಡು ತಿರ್ಗಾ ರಿಟರ್ನ್ ಆಗ್ತಾರೆ ವೀಕ್ಷಕರೇ. ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು ಸ್ವಾಮಿಯವರ ಬೆಳ್ಳಿ ಕವಚ ಅಂತ. ಇದು ನೋಡೋಕ್ಕೆ ತುಂಬ ಅದ್ಭುತವಾದ ವೀಕ್ಷಕರೇ. ಸ್ವಾಮಿಯವರು ಹೇಳ್ದಂಗೆ ಕಂಬದಲ್ಲಿ ಇಲ್ಲಿ ನಿಲ್ಲಿಸಿದ್ದಾರೆ. ನೋಡ್ತಾ ಇರ್ಬೋದು, ರಾತ್ರಿ 3:30-4 ಗಂಟೆ ಆಗಿದೆ. ಬೆಟ್ಟದ ಮೇಲೆ ಜನ ನೀವು ನೋಡ್ತಿರ್ಬೋದು, ತುಂಬ ಜನ ತುಂಬಿದ್ದಾರೆ ವೀಕ್ಷಕರೇ. ಅದನ್ನ ನೋಡೋಕ್ಕೆ ಅಂತಲೇ ಎಷ್ಟೊಂದು ಜನ ಸ್ವಾಮಿಯವ್ರ ಜೊತೆನೇ ಬೆಟ್ಟ ಹತ್ಬಿಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈಗ ನೋಡಿ ಸ್ವಾಮಿಯವ್ರದ್ದು ಕವಚನ ತೆಗಿತಿದ್ದಾರೆ. ಇದು ತೆಗೆದ್ರೆ ತಿರ್ಗಾ ನೆಕ್ಸ್ಟು
ಶ್ರಾವಣಕ್ಕೇ ಸ್ವಾಮಿಗೆ ಧರಿಸೋದು. ಅಲ್ಲಿವರೆಗೂ ಈ ಕವಚ ನಾವು ನೋಡೋಕ್ಕಾಗಲ್ಲ ವೀಕ್ಷಕರೇ. ಇಲ್ಲಿನ ಜನರು ಇನ್ನೊಂದು ವಿಶೇಷ ಕಥೆ ಹೇಳ್ತಾರೆ. ಏನಂದರೆ ಇಲ್ಲಿ ರಥಬೀದಿ ಅಂತ ಇದೆ. ಅಲ್ಲಿ ಆ ರಥಬೀದಿ ಅಂದರೆ ತೇರು ಬೀದಿಯಲ್ಲಿ ನಾಟಕ ಏರ್ಪಡಿಸ್ತಾರೆ. ಅಂದರೆ ಜಾತ್ರೆ ಬೆಳಗ್ಗೆ ರಥೋತ್ಸವ ಮುಗಿದು ಸಾಯಂಕಾಲಕ್ಕೆ ನಾಟಕ ಶುರು ಮಾಡ್ತಾರೆ. ರಾಮಾಯಣ ಅಂತ, ಸಂಪೂರ್ಣ ರಾಮಾಯಣ ಅಂತ ಒಂದು ನಾಟಕ ಶುರು ಮಾಡ್ತಾರೆ. ಅದನ್ನು ಸ್ವಾಮಿ ರಥದಲ್ಲಿ ಕುಂತಿರುವಾಗಲೇ ನೋಡ್ಕೊಂಡು ಕುಂತಿರೋ ಥರ ಅರೇಂಜ್ ಮಾಡಿರ್ತಾರೆ. ಅಂದರೆ ಸ್ವಾಮಿಯವರು ರಥದಲ್ಲಿ ಕೂತ್ಕೊಂಡು ಆ ನಾಟಕ ನೋಡೋ ಥರ ಅರೇಂಜ್ ಮಾಡಿರ್ತಾರೆ. ಆ ರಾಮಾಯಣ ಡ್ರಾಮಾ ಶುರುವಾದಾಗ ಸ್ವಾಮಿಯವರು ರಾಮಾಯಣವನ್ನು ನೋಡಿ ಆ ರಾಮಾಯಣ ಪಾತ್ರದಲ್ಲಿ ಆಂಜನೇಯ ಸ್ವಾಮಿಯವರ ಪಾತ್ರ ಎಂಟ್ರ್ ಆಗಿದ ತಕ್ಷಣ ರಥದ ಮೇಲೆ ಕುಂತಿರುವಂಥ ಆಂಜನೇಯ ಸ್ವಾಮಿ ರಥದಿಂದ ಕೆಳಗಡೆ ಇಳಿದು ಲಂಕೆಗೆ ಹೋಗೋ ಥರ ಬೆಟ್ಟಕ್ಕೆ ಹೋಗ್ತಾರೆ ಅನ್ನೋದು ಅಲ್ಲಿನ ಜನಗಳು ಮಾತಾಡ್ಕೊಳ್ಳುವಂತಹ ಒಂದು ಮಾತು ವೀಕ್ಷಕರೇ. ಸ್ವಾಮಿಯವರು ಇಲ್ಲಿ ದಕ್ಷಿಣಾಮುಖವಾಗಿ ನಿಂತು ಪೂರ್ವಕ್ಕೆ ಮುಖ ಮಾಡಿ ನಿಂತಿರೋ ಥರ ಅಲ್ಲಿ ಕಂಬದಲ್ಲಿ ಇದ್ದಾರೆ. ನೀವು ನೋಡ್ಬೋದು ಸ್ವಾಮಿಯವರ ಕೈಯಲ್ಲಿ ಗದೆ ಇಲ್ಲ ವೀಕ್ಷಕರೇ. ಗದೆ ಬದಲು ಸ್ವಾಮಿಯ ಸೌಗಂಧಿಕ ಪುಷ್ಪವನ್ನು ಹಿಡ್ಕೊಂಡಿದ್ದಾರೆ. ಆ ರೀತಿಯಲ್ಲಿ ನಮಗೆ ದರ್ಶನ ಕೊಡ್ತಾರೆ. ಮೇಲ್ಗಡೆ ಅಭಯ ಹಸ್ತವನ್ನು ಹಾಕ್ಕೊಂಡು ಕೆಳಗಡೆ ನೀವೇನು ಈಗ ನೋಡಿದ್ರಲ್ಲ, ಇದು ಕೆಳಗಡೆ ಇಂದ್ರಜಿತ್ ಅದು ಇರೋದು. ಆ ಇಂದ್ರಜಿತ್ ಮೇಲ್ಗಡೆ ಸ್ವಾಮಿಯವರು ನಿಂತಿರೋ ಥರ ಕಂಬದಲ್ಲಿ ನಮಗೆ ದರ್ಶನ ಕೊಡ್ತಾರೆ. ಸ್ನೇಹಿತರೆ, ನೀವು ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಸ್ವಾಮಿಯವರ ಆಭರಣವನ್ನು ತಿರ್ಗಿ ಕೆಳಗಡೆ ತಗೊಂಡು ಹೋಗ್ತಿರೋ ದೃಶ್ಯ. ನಾವು ಈ ಆಭರಣವನ್ನು ನೋಡಿದ್ರೆ ನಮಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಆಭರಣವನ್ನು ನೋಡುವಂಥ ಒಂದು ಫೀಲ್ ನಮಗಾಗುತ್ತೆ. ಯಾಕಂದರೆ ಶಬರಿಮಲೆಯಲ್ಲೂ ಇದೇ ಥರನೇ ಆಭರಣಗಳ ಪೆಟ್ಟಿಗೆಯನ್ನು ನಾವು ನೋಡ್ಬೋದು ವೀಕ್ಷಕರೇ. ತಿರ್ಗಾ ನಾವು ಈ ಸ್ವಾಮಿಗೆ ಆಭರಣ ನೋಡಬೇಕು ಅಂದರೆ ತಿರ್ಗಾ ನಾವು ಶ್ರವಣದವರೆಗೂ ಕಾಯಬೇಕು, ಅಥವಾ ಹನುಮಾನ್ ಜಯಂತಿವರೆಗೂ ಕಾಯಬೇಕಾಗುತ್ತೆ ವೀಕ್ಷಕರೇ. ಅದರಿಂದನೇ ಆಭರಣದಿಂದನೇ ಇಲ್ಲಿ ನೋಡ್ತಿರ್ಬೋದು ಉತ್ಸವ ಮೂರ್ತಿಯು ಅದ್ರ ಜೊತೆಗೇ ಹೊರಡುತ್ತೆ ವೀಕ್ಷಕರೇ. ಹಾಗೆ ನಾವಿಲ್ಲಿ ಕೆಳಗಡೆ ನೋಡ್ತಿರೋದು ದೆವ್ವ ಭೂತಗಳನ್ನ ಬಿಡಿಸಿ ಸ್ವಾಮಿಯವರ ಪಾದದಡಿ ಹಾಕ್ಕೊಂಡಿರುವಂತಹ ಒಂದು ಚಿಹ್ನೆಗಳನ್ನ ನೋಡ್ತೀವಿ. ಅಂದರೆ ಯಾರೇ ದೆವ್ವ ಬಿಡಿಸಿದ್ರು ಈ ಸ್ವಾಮಿ ಓಡಾಡಬೇಕಾದ್ರೆ ಆ ಕಾಲು ಕೆಳಗೆ ಇರಲಿ ಅಂತ ಆ ಬಂಡೆ ಮೇಲೆ ಕೆತ್ತಿಸಿರ್ತಾರೆ ಸ್ನೇಹಿತರೆ. ನೋಡಿ, ನೀವು ನೋಡ್ತಿದ್ದೀರಾ ಸ್ವಾಮಿಯವರು ಎಷ್ಟು ಫಾಸ್ಟಾಗಿ ಇಳಿತಿದ್ದಾರೆ ಅಂದರೆ ಮಾನವ ಒಂದು ನಡತೆಗೂ ಅಂದರೆ ನಡೆಗೂ ಮೀರಿದ ನಡೆ ಸ್ವಾಮಿಯವ್ರದ್ದಾಗಿರುತ್ತೆ. ಅಂದರೆ ಅಷ್ಟು ಫಾಸ್ಟಾಗಿ ಆ ಬೆಟ್ಟದಿಂದ ಕೆಳಗಡೆ ಇಳಿತಾ ಇರ್ತಾರೆ. ಇದಾದ ನಂತರ ಅಲ್ಲಿ ಚಿಕ್ಕ ತೇರಂತ ಆಗುತ್ತೆ ಸ್ನೇಹಿತರೆ. ಆ ಚಿಕ್ಕ ತೇರಲ್ಲೇ ಇಂದ್ರಜಿತ್ತನ್ನು ಕೂರಿಸಿ ಆಂಜನೇಯ ಸ್ವಾಮಿಯವರ ದತ್ತವನ್ನು ಕರಿಯಮ್ಮ ದೇವಸ್ಥಾನದವರೆಗೂ ಕರ್ಕೊಂಡೋಗಿ ಅಲ್ಲಿ ಬಾಣ ಬಿರುಸುಗಳೊಂದಿಗೆ ಪಡಗೆ ಹೊಡಿತಾರೆ ವೀಕ್ಷಕರೇ. ಅದು ಒಂದು ನೋಡೋಕ್ಕೆ ಅದ್ಭುತವಾಗಿರುತ್ತೆ. ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಾಗ ನೋಡಲೇಬೇಕಾಗಿರುವಂಥ ದೃಶ್ಯ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಯವರು ಬೆಟ್ಟಕ್ಕೆ ಹೋಗೋದು. ಅದು ತುಂಬ ವಿಶೇಷತೆ ವೀಕ್ಷಕರೇ. ನೀವು ಯಾವಾಗನ ಟೈಮ್ ಸಿಕ್ತಾಗ ಆ ಸ್ವಾಮಿಯವರ ದರ್ಶನ ಮಾಡೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದಾದ ನಂತರ ಇನ್ನೊಂದು ಅದ್ಭುತ ನಡೆಯುತ್ತೆ. ಅಂದರೆ ಆ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಬಂದಿರೋ ಎನರ್ಜಿಯಿಂದ ಎಲ್ಲರಿಗೂ ವಾಗ್ದಾನ ಕೊಡ್ತಾರೆ. ಸ್ನೇಹಿತರೆ, ಬೆಟ್ಟದಿಂದ ಕೆಳಗಡೆ ದೇವ್ರು ಬಂದು ಈಗ ಆ ಚಿಕ್ಕ ರಥನ ರೌಂಡ್ ಹೊಡಿತೀವಿ ನೋಡ್ಬೋದು. ಇದೇ ಚಿಕ್ಕ ರಥ. ಈ ಚಿಕ್ಕ ರಥನ ರೌಂಡ್ ಹೊಡೆದು ಒಳಗಡೆ ದೇವ್ರನ್ನ ಕೂರಿಸ್ತಾರೆ. ಇಲ್ಲಿಂದ ಕರಿಯಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ತಿರ್ಗಾ ರಿಟರ್ನು ರಥ ಬೀದಿಗೆ ಬರುತ್ತೆ ವೀಕ್ಷಕರೇ.
ಸ್ನೇಹಿತರೆ, ನೀವಿಲ್ಲೇನು ನೋಡ್ತಿದ್ದೀರಾ, ಈ ಪೇಟ ಕಟ್ಕೊಂಡಿರೋ ವಿಗ್ರಹನೇ ಇಂದ್ರಜಿತ್ ವಿಗ್ರಹ. ಸ್ನೇಹಿತರೆ, ಈ ವಿಗ್ರಹದ ವಿಶೇಷತೆ ಏನಂದರೆ, ರಾತ್ರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಈ ಸ್ವಾಮಿಯವ್ರನ್ನ ಕೂರಿಸ್ಬಿಟ್ಟು ಆಂಜನೇಯ ಸ್ವಾಮಿಯ ತೇರನ್ನು ಎಳಿತಾರೆ. ಇದು ಇಲ್ಲಿನ ವಿಶೇಷ. ಅದು ತುಂಬ ವಿರಳವಾಗಿ ನೋಡುವಂತಹ ಒಂದು ಸನ್ನಿವೇಶ ಸ್ನೇಹಿತರೆ ಇದು. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ನುಡಿಸೋ ವಾದ್ಯ ಸ್ನೇಹಿತರೆ ಯಾವ ಥರ ಅಂದರೆ ಅರೆ ವಾದ್ಯ ಅಂತ ಕರೀತಾರೆ. ಇದು ತುಂಬ ವಿರಳವಾಗಿ ನೋಡೋಕ್ಕೆ ಸಿಗುತ್ತೆ. ಅದು ಅದ್ಭುತವಾಗಿ ಬರೆಸ್ತಾರೆ. ದೇವರೇ ಮೈ ತುಂಬ ಥರ ಬರೆಸ್ತಾರೆ ವೀಕ್ಷಕರೇ. ಸ್ನೇಹಿತರೆ, ಭಾಗ 2 ಅಂದರೆ ಪಾರ್ಟ್ 2ನಲ್ಲಿ ಇಲ್ಲಿ ಸ್ವಾಮಿಯವರು ಸವಾರಿ ಹೇಳ್ತಾರೆ. ಅಂದರೆ ನಿಮ್ಮ ಬೇಡಿಕೆಗಳು ಏನೇ ಇದ್ರೂ ಕೂತ್ಕೊಂಡಿದ್ರೆ ನಿಮ್ಮ ಹತ್ರ ಬಂದು ನಿಮ್ಮ ಕಷ್ಟಗಳನ್ನ ಕೇಳಿ ಪರಿಹರಿಸ್ತಾರೆ. ಅದು ಯಾವ ಥರ ಮಾಡ್ತಾರೆ ಅನ್ನೋದು ಭಾಗ 2ಅಲ್ಲಿ ನೋಡ್ಕೊಂಡು ಬರೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೇಳು